ಸಹ ನಮಗೆ ಫ್ಲ್ಯಾಟ್ಗಳು ಕೊಡ್ತಿಲ್ಲ. ಹಾಗಾಗಿ ನಾವು ಫ್ಲ್ಯಾಟ್ಗಳು ಕ್ಯಾನ್ಸಲ್ ಮಾಡ್ತೀವಿ, ಇದ್ರ ಬಗ್ಗೆ ಮಾಹಿತಿ ಕೊಡಿ ಅಂತ ಕೇಳ್ತಾ ಇದ್ದಾರೆ ಸಾಕಷ್ಟು ಜನ. ಕ್ಯಾನ್ಸಲ್ ಮಾಡಿದ್ರೆ ಎಷ್ಟು ಅಮೌಂಟ್ ಬರುತ್ತೆ, ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ ಸರ್ ಅಂತ ಕೇಳ್ತಾ ಇದ್ದಾರೆ. ಹಾಗಾಗಿ ನಿಮಗೆ ಕಂಪ್ಲೀಟಾಗಿ ವಿಷಯ ತಿಳಿಸ್ತೀನಿ, ಬನ್ನಿ ಇದ್ರ ಬಗ್ಗೆ ಮಾತಾಡೋಣ. ನಮಸ್ಕಾರ ಫ್ರೆಂಡ್, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್. 1 ಲಕ್ಷ ಮುಖ್ಯಮಂತ್ರಿ ಬಹುಮಾಡಿ ಕಟ್ಟಡ 1 BHK ಫ್ಲ್ಯಾಟು ಈ ರಾಜೀವ್ ಗಾಂಧಿ ವಸತಿ ನಿಗಮದಿಂದ ಕಟ್ತಿರುವಂಥ 1 BHK ಫ್ಲ್ಯಾಟು ಬೆಂಗಳೂರು. ಫ್ರೆಂಡ್, ಇಲ್ಲಿ ಅವರು ಕೇಳ್ತಾರೆ ಪ್ರಸಂಗಗಳು, ನಾವು 1 BHK ಫ್ಲ್ಯಾಟ್ಗಳು ಕ್ಯಾನ್ಸಲ್ ಮಾಡ್ತೀವಿ, ನಮಗೆ ರಿಟರ್ನ್ ಹಣ ಬರುತ್ತಾ ಅಂದರೆ ಅಮೌಂಟು ಏನು ಕಟ್ಟಿರ್ತಾರಲ್ಲ 50,000 1 ಲಕ್ಷ ಅಮೌಂಟು ನಮಗೆ ರಿಟರ್ನ್ ಬರುತ್ತಾ, ಇದ್ರ ಬಗ್ಗೆ ಒಂದು ಸ್ವಲ್ಪ ಏನಾರು ಮಾಹಿತಿ ಕೊಡಿ ಅಂತ ಇಲ್ಲಿ ತಿಳಿಸಿರೋ. ಫ್ರೆಂಡ್, ನಾನು ನಿಮ್ಗೆ ತಿಳಿಸೋದಿಷ್ಟೇ, 1 BHK ಫ್ಲ್ಯಾಟ್ ಏನು ನೀವು ತಾಂಡಿರ್ತೀರಲ್ಲ ಆ 1 BHK ಫ್ಲ್ಯಾಟ್ ಬಗ್ಗೆ ನಿಮಗೆ ಕ್ಯಾನ್ಸಲ್ ಬಗ್ಗೆ ಮಾಹಿತಿ ಕೊಡ್ತೀನಿ ನೋಡಿ. ಈ ವಿಡಿಯೋ ಸಾಕಷ್ಟು ಸರಿ ನಾನು ಮಾಡಿದೆ. ಏನು 1 BHK ಫ್ಲ್ಯಾಟು ಇತ್ತೀಚೆಗೆ ಅವರು ಸಹ ಬೇಜಾರು ಮಾಡ್ಕೊಂಡೇ ಇಲ್ಲಿ ಕಮೆಂಟ್ ಆಗ್ತಾ ಇರೋದು. ಯಾಕೆಂದರೆ 1 ಲಕ್ಷ ಕಟ್ಟಿ ಸುಮಾರು ಜನ ತಿಳಿಸ್ತಾ ಇದ್ದಾರೆ, ಸರ್ 1 ಲಕ್ಷ ನಾವು ಕಟ್ಟಿದ್ವಿ, 5 ವರ್ಷ ಆಗಿದೆ, ಇದುವರೆಗೂ ನಮಗೆ ಫ್ಲ್ಯಾಟ್ಗಳು ಕೊಡ್ತಾಯಿಲ್ಲ. ಒಂದು ಕಡೆ ಆದರೆ EMI ಕಟ್ಕೊಂಡು ಸಾಲ ಮಾಡ್ಕೊಂಡಿದ್ದೀವಿ ಅಂತ ಒಂದು ಕಡೆ ಆದರೆ, ಇನ್ನೊಂದು ಕಡೆ ನಮಗೆ ಕೆಲಸನೇ ಶುರು ಮಾಡಿಲ್ಲ, 50,000 ಕಟ್ಟಿದ್ದೀವಿ, 1 ಲಕ್ಷ ಕಟ್ಟಿದ್ದೀವಿ, ಇನ್ನು ಯಾವಾಗ ಕೆಲಸ ಶುರು ಮಾಡಿದ್ರೆ ಯಾವಾಗ ಕೊಡ್ತಾರೆ, ಹಾಗಾಗಿ ನಮಗೆ ಕ್ಯಾನ್ಸಲ್ ಮಾಡಿದ್ರೆ ನಮ್ಗೆ ಏನಾದ್ರು ಅಮೌಂಟ್ ಸಿಕ್ಕುತ್ತಾ ಅಂತ ಇಲ್ಲಿ ಕ್ಲಿಯರಾಗಿ ತಿಳಿಸ್ತಾ ಇದ್ದಾರೆ. ಫ್ರೆಂಡ್, ನಾನು ನಿಮಗೆ ಹೇಳೋದಿಷ್ಟೇ, 1 BHK ಫ್ಲ್ಯಾಟಲ್ಲಿ 5 ವರ್ಷ ಕಾಯ್ದಿರಂತೆ, ಇನ್ನು ಸ್ವಲ್ಪ ವೆಯ್ಟ್ ಮಾಡಿ ಕ್ಯಾನ್ಸಲ್ ಮಾಡೋಕ್ಕೆ ಹೋಗ್ಬಿಡಿ. ಯಾಕೆಂದರೆ 50,000 ಕಟ್ಟಿದ್ದೀವಿ, 1 ಲಕ್ಷ ಕಟ್ಟಿದ್ದೀವಿ, ಸಾಲನಾದರೂ ಮಾಡಿರ್ಬೋದು, ಅಥವಾ ನಮಗೂ ಆ ಮೂಮೆಂಟಲ್ಲಿ 1 ಲಕ್ಷ ರೂಪಾಯಿ ಕಟ್ಟಬೇಕಾಗಿತ್ತು. ಆ ಮೂಮೆಂಟಲ್ಲಿ ನಮಗೂ ಶಾರ್ಟೇಜ್ ಬಂದಿತ್ತು, ನಾವು ಸಹ ಸಾಲ ಮಾಡಿ ಅಮೌಂಟ್ ಕಟ್ಟಿರೋದು, ಈ ಸಾಲ ತೀರಿಸಿದ್ವಿ. ಬಟ್ ಈಗ ಏನಪ್ಪ ಅಂತ ಅಂದರೆ, ಈಗ ಸರ್ಕಾರ 5 ವರ್ಷ ಕಾಯ್ದಿರೋಕ್ಕೂ ಇನ್ನೇನು ಕೇಳ್ತಾಯಿದೆ ಸರ್ಕಾರ, 2026 ಒಳಗೆ ಎಲ್ಲ ಕಂಪ್ಲೀಟ್ ಮಾಡಿಕೊಡ್ತೀವಿ ಅಂತ ಇಲ್ಲಿ ತಿಳಿಸ್ತಾಯಿದೆ. ಹಾಗಾಗಿ ಎಲೆಕ್ಷನ್ ಹತ್ರ ಬರೋ ಮೂಮೆಂಟಲ್ಲಾದರೂ ಕೊಟ್ಟೇ ಕೊಡಬೇಕು, ಇಲ್ಲಾಂದರೆ ಅದು ಇದಾಗುತ್ತೆ. ಮತ್ತು ಇತ್ತೀಚೆಗೆ ಪ್ರತಿಭಟನೆಗಳು ಜಾಸ್ತಿ ಆಯ್ತಾ ಇದೆ, ನೋಡ್ತಾ ಇರ್ಬೋದು. ನಮಗೆ ಮನೆ ಕೊಟ್ಟಿಲ್ಲ ಅಂತ ಏನು ಪ್ರತಿಭಟನೆಗಳು, ಅದಕ್ಕೋಸ್ಕರ ಸರ್ಕಾರ ಆದಷ್ಟು ಬೇಗ ಕೊಡ್ತೀವಿ ಅಂತಲೂ ಸಹ ತಿಳಿಸ್ತಾಯಿದೆ. ಇಷ್ಟು ದಿನ ಕಾಯ್ದಿದೆ, ಸ್ವಲ್ಪ ವೆಯ್ಟ್ ಮಾಡಿ ಅಂತಲೇ ಹೇಳ್ಬೋದು. ಮತ್ತು ನೀವು ಒಂದು ಕ್ಯಾನ್ಸಲ್ ಮಾಡಬೇಕು ಅಂತಂದರೆ ನಿಮ್ಮ ಆಪ್ಷನಲ್ಲಿ ಅವ್ರು ತಿಳಿಸ್ತಾಯಿದ್ದಾರೆ ನೋಡು, ಫ್ಲ್ಯಾಟ್ ಬುಕ್ಕಿಂಗ್ ಆಗಿರುವಂತಹ ನೋಟಿಸ್ ಸಾಕಷ್ಟು ಜನ ಕೊಟ್ಟಿದ್ದಾರೆ. ನೀವೇನಾದ್ರು ಫ್ಲ್ಯಾಟ್ಗಳು ಬುಕ್ ಹಂಚಿಕೆ ಆಗಿರ್ತವೆ, ಅಥವಾ ಏನಾರ ನೀವು ಲೋನ್ ಮಾಡಿಸ್ಕೊಂಡಿಲ್ಲ ಅಂದರೆ ಆ ಫ್ಲ್ಯಾಟ್ಗಳು ಕ್ಯಾನ್ಸಲ್ ಮಾಡ್ತೀವಿ, 25% ಕಟ್ ಮಾಡಿಕೊಡ್ತೀವಿ ಅಂತ ಅವ್ರು ತಿಳಿಸ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್, ನೀವು 1 ಲಕ್ಷ ರೂಪಾಯಿ ಹಣ ನೀವು 1 BHK ಫ್ಲ್ಯಾಟ್ ನೀವು ಕಟ್ಟಿದರೆ 25% ಅಂದರೆ 75,000 ರೂಪಾಯಿ ನಿಮ್ಮ ಅಕೌಂಟಿಗೆ ಕೊಡ್ತಾರೆ, 25,000 ರೂಪಾಯಿ ಅವ್ರು ಮಾಡ್ಕೊಳ್ತಾರೆ. ಇದು ಅವ್ರು ಹೇಳ್ತಾರೆ, ಕ್ಯಾನ್ಸಲೇಷನ್ ಮಾಡಿದ್ರೆ ಈ ಥರ ನಾವು ಮಾಡ್ತೀವಿ ಅಂತ ಅವರು ತಿಳಿಸಿದ್ದಾರೆ. ಮುಂಚೆ ಇರಲಿಲ್ಲ, ಅದು ಮುಂಚೆ ಅಮೌಂಟ್ ಕೊಡ್ತೀವಿ ಅಂತ ತೋರಿಸಿದ್ರೆ, ಈಗ ಅವರೇ ಸಹ ನೋಟಿಸಲ್ಲಿ ಮೆನ್ಷನ್ ಮಾಡಿರ್ತಾರೆ. ಹಾಗಾಗಿ 25% ಅವರು ಕಟ್ ಮಾಡ್ತಾರೆ ಅಮೌಂಟ್. ಏನೋ 1 BHK ಫ್ಲ್ಯಾಟ್ದು ಇನ್ನು ಕ್ಯಾನ್ಸಲ್ ಮಾಡೋವಂಥ ಅವಕಾಶ ನಿಮಗೆ ಏನಾರ ನೀವು ಸಂದರ್ಭ ಬಂದರೆ ನಾನು ತಿಳಿಸೋದಿಷ್ಟೇ, 1 BHK ಫ್ಲ್ಯಾಟು ರಾಜೀವ್ ಗಾಂಧಿ ವಸತಿ ನಿಗಮಕ್ಕೆ ಹೋಗಿ ಅಲ್ಲಿ ನೀವು ಹಾಕಿರುವಂಥ ಅರ್ಜಿ ಮತ್ತು ತಾತ್ಕಾಲಿಕ ಹಂಚಿಕೆ ಪತ್ರ, ಏನು ಫ್ಲ್ಯಾಟ್ಗಳು ನಂಬರು ಅಥವಾ ತಾತ್ಕಾಲಿಕ ಹಂಚಿಕೆ ಪತ್ರ, ನಿಮ್ಮ ಆಧಾರ್ ಕಾರ್ಡು ಮತ್ತು ಪಾನ್ ಕಾರ್ಡು ಮತ್ತು ನಿಮ್ಮದು ಏನು ಬ್ಯಾಂಕ್ ಅಕೌಂಟ್ ನಂಬರು, ಇವಿಷ್ಟು ಮಾತ್ರ ನೀವು ಮೆನ್ಷನ್ ಮಾಡಿ ಒಂದು ಅರ್ಜಿ ಕೊಡಿ. ನೀವು ಫ್ಲ್ಯಾಟ್ಗಳು ಕ್ಯಾನ್ಸಲ್ ಮಾಡ್ತೀವಿ, ಹಾಗಾಗಿ ನಮಗೆ 1 BHK ಫ್ಲ್ಯಾಟ್ ಕ್ಯಾನ್ಸಲ್ ಮಾಡ್ತೀವಿ, ನಮಗೆ ಕಟ್ಟಿರೋ ಹಣ ವಾಪಸ್ ಕೊಡಿ ಅಂತ ನೀವು ಅರ್ಜಿ ಕೊಟ್ಟರೆ ಅವರು ಇಸ್ಕೊತಾರೆ. ಅದ ನಂತರ ಅವರು ಆಲ್ಮೋಸ್ಟ್ ಅವರು 1 ತಿಂಗಳಾಗ್ಬೋದು, 2 ತಿಂಗಳಾಗ್ಬೋದು, 3 ತಿಂಗಳಾಗ್ಬೋದು, ಇಲ್ಲಿ ಟೈಮಿಂಗ್ಸ್ ಹೇಳೋಕ್ಕಲ್ಲ, ಅಂತರ ಹಣ ನಿಮಗೆ ಅವರೇ ಎಷ್ಟು ಬರುತ್ತೆ ಪರ್ಸೆಂಟೇಜ್ ಅಂತ ಕ್ಲಿಯರಾಗಿ ತಿಳಿಸ್ತಾರೆ. ಹಿಂದೆ ತಿಳಿಸಿದ್ದವ್ರು ಇಷ್ಟೇ, 25% ಕಟ್ ಮಾಡಿಕೊಡ್ತೀವಿ ಅಂತ ಇಲ್ಲಿ ತಿಳಿಸಿದರು. ಅಂದರೆ ಏನು 1 ಲಕ್ಷ ರೂಪಾಯಿ ಕಟ್ಟಿದರೆ 75,000, 50,000 ಕಟ್ಟಿದರೆ 37,000, 12,500 ಕಟ್ಟಾಗಿ ಬ್ಯಾಲೆನ್ಸು ನಿಮಗೆ ಅಮೌಂಟಿಗೆ ಬರುತ್ತೆ. ಫ್ರೆಂಡ್, ಇಷ್ಟು ನಿಮಗೆ ವಿಷಯ ತಿಳಿಸಿದೆ. ಕ್ಯಾನ್ಸಲ್ ಮಾಡೋ ಬಗ್ಗೆ ಮಾಹಿತಿ ನಿಮಗೆ ಕ್ಲಿಯರಾಗಿ ಕೊಟ್ಟಿದ್ದೀನಿ. 1 BHK ಫ್ಲ್ಯಾಟು ರಾಜೀವ್ ಗಾಂಧಿ ವಸತಿ ನಿಗಮ ಕಟ್ತಿರುವಂಥ ಫ್ಲ್ಯಾಟು, ನೀವು ಆದಷ್ಟು ಕ್ಯಾನ್ಸಲ್ ಸ್ವಲ್ಪ ಮಾಡೋಕ್ಕೆ ಹೋಗಬೇಡಿ. ಸ್ವಲ್ಪ ದಿನದಲ್ಲಿ ಸಿಗುತ್ತೆ, ಬಟ್ ಕ್ಯಾನ್ಸಲ್ ಮಾಡಬೇಕು ಅಂದರೆ ನೀವು ಅಲ್ಲೇ ವಿಸಿಟ್ ಮಾಡಿ, ರಾಜೀವ್ ಗಾಂಧಿ ವಸತಿ ನಿಗಮಕ್ಕೆ ಭೇಟಿ ಮಾಡಿ ನಂತರ ನೀವು ಅರ್ಜಿ ಕೊಟ್ಟು ಕ್ಯಾನ್ಸಲ್ ಲೆಟರ್ ಕೊಟ್ಟು ನೀವು ಬನ್ನಿ, ಅವರೇ ಎಲ್ಲ ಡೀಟೇಲ್ಸ್ ಸಂಪೂರ್ಣವಾಗಿ ಹೇಳ್ತಾರೆ. ಇಲ್ಲಿ ನೇರವಾಗಿ ಆನ್ಲೈನಲ್ಲಿ ಕ್ಯಾನ್ಸಲ್ ಮಾಡೋ ಅವಶ್ಯಕತೆ ಇರೋಲ್ಲ, ನೀವು ನೇರವಾಗಿ ರಾಜೀವ್ ಗಾಂಧಿ ವಸತಿ ಮೆಜೆಸ್ಟಿಕ್ ಹತ್ರನೇ ರಾಜೀವ್ ಗಾಂಧಿ ವಸತಿ ನಿಗಮಕ್ಕೆ ಹೋಗಿ
ಫ್ಲ್ಯಾಟ್ಗಳು ಕ್ಯಾನ್ಸಲ್ ಮಾಡ್ಕೋಬೋದು. ಇಷ್ಟು 5 ವರ್ಷ ಕಾಯ್ದಿದ್ದಾರಂತೆ. ಇನ್ನೊಂದು ಸ್ವಲ್ಪ ವೆಯ್ಟ್ ಮಾಡಿ ನೋಡೋಣ. ನಾವು ವೆಯ್ಟಿಂಗು 5 ವರ್ಷ ನಮ್ಮದು ಆಯಿತು ಅಂತಲೇ ಹೇಳ್ಬೋದು. ಫಸ್ಟ್ ಇಷ್ಟು ನಿಮಗೆ ವಿಷಯ ತಿಳಿಸ್ತೀನಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ, ಇದೇ ಥರ ಸಪೋರ್ಟ್ ಮಾಡಿ. ಎಲ್ಲ ವಿಷಯ ಡೀಟೇಲ್ಸ್ ನಿಮ್ಗೆ ಕೊಡ್ತೀನಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.